ಸ್ನೇಹಿತರೆ, ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದ್ದಂಗೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಅದರಲ್ಲೂ ಸಹ ಹವ್ಯಕ ಬ್ರಾಹ್ಮಣರ ಮನೆಯ ಉಪ್ಪಿನಕಾಯಿ ಅಂತೂ ಎಷ್ಟು ರುಚಿ ಅಂತಂದರೆ ಪ್ರತಿಯೊಬ್ಬರು ಬಾಯಲ್ಲೂ ಹಾಗೆ ನೀರು ಬಂದ್ಬಿಡುತ್ತೆ. ಅಷ್ಟು ರುಚಿ ಅದು. ಯಾರದೇ ಮನೆಗೆ ಊಟಕ್ಕೆ ಹೋದರೆ ಫಸ್ಟು ಇಡುವುದು ಉಪ್ಪು ಹಾಗೂ ಉಪ್ಪಿನಕಾಯಿ. ನೀವು ಮದುವೆ ಮನೆಗೆ ಹೋಗಿ, ಸೀಮಂತಕ್ಕೆ ಹೋಗಿ, ನಾಮಕರಣಕ್ಕೆ ಹೋಗಿ, ಇನ್ಯಾವುದೇ ಫಂಕ್ಷನ್ನಿಗೆ ಹೋದರೂ ಅಂದರೆ ಊಟಕ್ಕೆ ಅಂತ ಹೋದಾಗ ತಟ್ಟೆ ಇರ್ಬೋದು, ಎಲೆ ಇರ್ಬೋದು, ಫಸ್ಟು ಬಡಿಸುವ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಫಸ್ಟ್ ಉಪ್ಪು, ಆಮೇಲೆ ಉಪ್ಪಿನಕಾಯಿ. ಸ್ನೇಹಿತರೆ, ನೀವು ಗಮನ ಹರಿಸಿದ್ದೀರಾ? ಯಾವುದೇ ಫಂಕ್ಷನ್ನಿಗೆ ಹೋದಾಗ ಪಂಕ್ತಿಯಲ್ಲಿ ಊಟ ಕೂತಾಗ ಎಲೆ ಮೇಲೆ ಉಪ್ಪಿನಕಾಯಿ ಇಟ್ಕೊಳ್ತಾ ಬರ್ತಾರೆ ಅನ್ನಿ. ಆಗ ಪ್ರತಿಯೊಬ್ಬರು ಬೆರಳು ಸಹ ಅವರಿಗೆ ಅರಿವಿಲ್ಲದೆ ಉಪ್ಪಿನಕಾಯಿನ ಮುಟ್ಬಿಟ್ಟು ನಾಲ್ಗೆ ಮೇಲೆ ಹಚ್ಕೊಂಡು ಅಂತಾರೆ. ಯಾಕೆ ಅಂತಂದರೆ ಯಾವುದೇ ಊಟ ಮಾಡಿ, ಹೋಳಿಗೆ ಮಾಡಿ, ತಿಳಿಸಾರು ಮಾಡಿ, ಪಾಯಸ, ಪಲ್ಯ, ಕೋಸಂಬರಿ, ಚಿತ್ರಾನ್ನ, ಮೊಸರು ಮೆಣಸು, ಹಪ್ಪಳ, ಸಂಡಿಗೆ ಏನೇ ತಿಂದರೂ ಸಹ ಉಪ್ಪಿನಕಾಯಿ ತಿನ್ನುವಷ್ಟು ರುಚಿ ಬೇರೆ ಬರಲ್ಲ. ಅದರಲ್ಲೂ ಮೊಸರನ್ನ ಇದ್ದರೆ ಅಂತೂ ಉಪ್ಪಿನಕಾಯಿ ಇಲ್ಲದೆ ಊಟ ಮಾಡಲಿಕ್ಕೆ ಮನಸ್ಸೇ ಬರಲ್ಲ. ಅಷ್ಟು ಉಪ್ಪಿನಕಾಯಿನ ಜನ ಇಷ್ಟಪಡ್ತಾರೆ. ಅದು ರುಚಿಯಾದ ಒಂದು ಪದಾರ್ಥ ಕೂಡ. ಅದರಲ್ಲೂ ಸಹ ಹವ್ಯಕ ಬ್ರಾಹ್ಮಣರು ಹಾಕುವಂತಹ ಉಪ್ಪಿನಕಾಯಿ ಶೈಲಿ ಇದೆಯಲ್ಲ, ಅದು ಅತ್ಯಂತ ಪ್ರಸಿದ್ಧ. ಯಾಕೆ ಅಂದರೆ ಅದು ಅಷ್ಟು ರುಚಿಯಾಗಿ ಮಾಡ್ತಾರೆ ಅವರು. ಅಂತಹ ಉಪ್ಪಿನಕಾಯಿ, ಹವ್ಯಕರ ಮನೆಯ ಉಪ್ಪಿನಕಾಯಿ ಹೇಗೆ ಮಾಡ್ತಾರೆ ಅಂಥೇಳಿ ನಾನಿವತ್ತು ಮಾಡಿ ತೋರಿಸಿದ್ದೀನಿ. ಬನ್ನಿ ಸ್ನೇಹಿತರೆ, ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಅವರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಸ್ನೇಹಿತರೆ, ಉಪ್ಪಿನಕಾಯಿ ಅಂದರೆ ಒಂದೇ ರೀತಿ ಉಪ್ಪಿನಕಾಯಿ ಇರಲ್ಲ, ಬೇರೆ ಬೇರೆ ರೀತಿಯಾಗಿ ಉಪ್ಪಿನಕಾಯಿ ಇರುತ್ತೆ. ಮಾವಿನಕಾಯಿಯಲ್ಲೇ ದಪ್ಪದಾದ ಮಾವಿನಕಾಯಿಯನ್ನು ಹೋಳಾಗಿ ಹೆಚ್ಚಿಬಿಟ್ಟು ಉಪ್ಪಿನಕಾಯಿ ಮಾಡುವ ರೀತಿ ಇದೆ. ಅಪ್ಪೆ ಮಿಡಿ ಅಂತೇಳಿ ನಮ್ಮ ಮಲೆನಾಡು ಕಡೆ ಸಿಕ್ಕತ್ತೆ. ಅದನ್ನು ಉಪ್ಪು ನೀರಿನಲ್ಲಿ ನೆನೆಸಿ ತಮಗೆ ಯಾವಾಗ ಬೇಕೋ ಅದನ್ನು ತಗೊಂಡು ಅದನ್ನು ಒಗ್ಗರಣೆ ಹಾಕ್ಕೊಂಡು ಉಪ್ಪಿನಕಾಯಿ ಮಾಡ್ಕೊಳ್ತಾರೆ. ಮಾವಿನಕಾಯನ್ನೇ ಸೀಳ್ಬಿಟ್ಟು ಉಪ್ಪಾಕಿ ಒಣಗಿಸಿಟ್ಟು ಅದನ್ನು ಉಪ್ಪಿನಕಾಯಿ ಮಾಡ್ತಾರೆ. ಜೊತೆಗೆ ಬೇರೆ ಬೇರೆ ಉಪ್ಪಿನಕಾಯಿ ಇರುತ್ತೆ. ಕವಳೆಕಾಯಿ ಉಪ್ಪಿನಕಾಯಿ, ಕಂಚಿಕಾಯಿ ಉಪ್ಪಿನಕಾಯಿ, ದದ್ಲಿಕಾಯಿ ಉಪ್ಪಿನಕಾಯಿ, ಲಿಂಬು ಉಪ್ಪಿನಕಾಯಿ, ಜಿಂಜರ್ ಅಂದರೆ ಉಪ್ಪಿನಕಾಯಿಗೆ ಅಂತಲೇ ಶುಂಠಿ ನಮ್ಮ ಕಡೆ ಬೆಳೀತಾರೆ, ಶುಂಠಿ ಉಪ್ಪಿನಕಾಯಿ. ಇತ್ತೀಚೆಗಂತೂ ಮಿಕ್ಸ್ಚರ್ ಬರ್ತಾಯಿದೆ, ಏನು ಕ್ಯಾರೆಟು, ಬೀಟ್ರೋಟು ಅವೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಉಪ್ಪಿನಕಾಯಿ. ಮತ್ತು ಕಳಲೆ ಉಪ್ಪಿನಕಾಯಿ ಮಾಡ್ತಾಯಿದ್ದಾರೆ. ಜೊತೆಗೆ ಅಮಟೆಕಾಯಿ ಉಪ್ಪಿನಕಾಯಿ ಇರುತ್ತೆ. ಹೀಗೆ ನಾನಾ ವಿಧದ, ಅರಮಾದಲ್ಲೂ ಉಪ್ಪಿನಕಾಯಿ ಇರುತ್ತೆ. ಹೀಗೆ ನಾನಾ ವಿಧದ ಉಪ್ಪಿನಕಾಯಿಗಳನ್ನು ಮಾಡ್ತಾರೆ. ಕವಳೆಕಾಯಿ ಉಪ್ಪಿನಕಾಯಿ ಇರ್ಬೋದು, ಅರಮಾದಲ್ಲೂ ಉಪ್ಪಿನಕಾಯಿ ಇರ್ಬೋದು, ಅಮಟೆಕಾಯಿ ಉಪ್ಪಿನಕಾಯಿ ಇರ್ಬೋದು. ಯಾವುದೇ ಉಪ್ಪಿನಕಾಯಿಗಳನ್ನು ಮಾಡಿದ್ರೂ ಸಹ ಎಲ್ಲದಕ್ಕಿಂತ ಪ್ರಸಿದ್ಧಿ ಪಡೆದಿರೋದು ಮಾವಿನಕಾಯಿ ಉಪ್ಪಿನಕಾಯಿ. ಉಪ್ಪಿನಕಾಯಿಗಳ ರಾಜ ಮಾವಿನಕಾಯಿ ಉಪ್ಪಿನಕಾಯಿ. ಈ ಉಳಿದಂಥದ್ದು ಆಯಾ ಊರುಗಳಲ್ಲಿ ಯಾವ್ಯಾವ ಕಾಯಿ ಸಿಕ್ಕತ್ತೋ ಅದರಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ. ಸ್ನೇಹಿತರೆ, ನಾನಿವತ್ತು ಆಪಲ್ ಮಾವಿನಕಾಯಿಯಿಂದ ಹವ್ಯಕ ಬ್ರಾಹ್ಮಣ ಶೈಲಿಯ ಉಪ್ಪಿನಕಾಯಿ ಹೇಗೆ ಮಾಡ್ತಾರೆ ಅಂತೇಳಿ ನಾನು ನಿಮಗೆ ತೋರಿಸ್ಲಿಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಹರಳುಪ್ಪನ್ನ ಸ್ವಲ್ಪ ಹೆಂಚಿನ ಮೇಲೆ ಬಿಸಿ ಮಾಡಿಟ್ಕೊಂಡಿರಬೇಕು. ಇದು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಯಾಕೆ ಅಂದರೆ ಮಾವಿನಕಾಯಿ ಹುಳಿ ಇರುತ್ತಲ್ವ ಅದಕ್ಕೆ. ಜೊತೆಗೆ ಒಂದು 100 ಗ್ರಾಮ್ ಸಾಸಿವೆ ಬೇಕಾಗತ್ತೆ. ಸಾಸಿವೆನ ಹುರಿಬಾರ್ದು, ಹಾಗೆ ಇರಬೇಕು. 50 ಗ್ರಾಮ್ ಜೀರಿಗೆ, 50 ಗ್ರಾಮ್ ಜೀರಿಗೆನೂ ಹುರ್ಕೊಳ್ಬೇಕು. ಜೊತೆಗೆ ಒಂದು 25 ಗ್ರಾಮ್ನಷ್ಟು ಮೆಂತೆ ಬೇಕು. ಜೀರಿಗೆ ಮತ್ತು ಮೆಂತೆಯನ್ನು ಹುರ್ಕೊಳ್ಬೇಕು, ಸಾಸಿವೆ ಹುರ್ಕೊಳ್ಬಾರ್ದು. ಇಷ್ಟನ್ನು ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಬೇಕು. ಜೊತೆಗೆ ಸ್ವಲ್ಪ ಹಿಂಗು ಬೇಕು. ಹಿಂಗು ಪೌಡ್ರ್ ಆದರೂ ಪರವಾಗಿಲ್ಲ, ಹರಳಾದರೂ ಪರವಾಗಿಲ್ಲ. ಪೌಡ್ರ್ ಆದರೆ ಡೈರೆಕ್ಟಾಗಿ ಹಾಕ್ಬೋದು, ಹರಳಾದರೆ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕಬೇಕು. ಅದು ಯಾವಾಗ ಹಾಕಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಈಗ ನಾವು ಮಾವಿನಕಾಯಿ ತೊಗೊಳ್ಬೇಕು. ನಾನಿಲ್ಲಿ ತೊಗೊಂಡಿರೋದು ಆಪಲ್ ಮಾವಿನಕಾಯಿ ಅಂತ ಹೇಳಿ. ಆಪಲ್ ಮಾವಿನಕಾಯಿಯ ವಿಶೇಷತೆ ಏನಂದರೆ ಅದರ ಸ್ಕಿನ್ ದಪ್ಪ ಇರುತ್ತೆ. ಆವಾಗ ತಿಂದಾಗ ನಮಗೆ ಬಾಯಿಗೆ ಮಾವಿನ ಪಲ್ಪಿನ ಜೊತೆಗೆ ಸ್ಕಿನ್ ದಪ್ಪನಾಗಿ ಸಿಕ್ಕಾಗ ಟೇಸ್ಟ್ ಜಾಸ್ತಿ, ಹುಳಿ ಕಡಿಮೆ ಅನಿಸುತ್ತೆ. ಆವಾಗ ನಾನು ಆಪಲ್ ಮಾವಿನಕಾಯಿಯನ್ನು 3 ತೊಗೊಂಡಿದ್ದೀನಿ. ಆ 3 ಸಹ ಡೈರೆಕ್ಟಾಗೆ ಹೋಳು ಮಾಡಬಾರ್ದು. ಅದರ ಮೇಲೆ ಧೂಳಿರುತ್ತೆ. ಅದನ್ನು ಚೆನ್ನಾಗಿ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸಿ ಆ ನೀರೆಲ್ಲ ಪೂರ್ತಿ ಒಣಗೋವರೆಗೂ ಸ್ವಲ್ಪ ಹೊತ್ತು ನಾವು ಹೊರಗಡೆ ಇಡಬೇಕು. ಅಂದರೆ
ನಾವು ತೊಳೆದು ಬಟ್ಟೆಲಿ ಹೊರಿಸಿದ ತಕ್ಷಣವೇ ಮಾವಿನಕಾಯಿ ಹಾಕಬಾರ್ದು. ಯಾಕೆಂದರೆ ಅದರಲ್ಲಿ ನೀರಿನ ಪಸೆ ಇನ್ನೂ ಸ್ವಲ್ಪ ಇರುತ್ತೆ. ಹಾಗಾಗಿ ಒಂದು 10 ನಿಮಿಷ, ಕಾಲು ಗಂಟೆ ಅದನ್ನು ಒಣಗ್ಲಿಕ್ಕೆ ಬಿಡಬೇಕು. ಆಗ ನೀರಿನ ಪಸೆ ಎಲ್ಲ ಅದು ಒಣಗುತ್ತೆ. ಆಗ ಮಾವಿನಕಾಯಿ ತುಂಬ ಬಾಳಿಕೆ ಬರುತ್ತೆ. ಹಾಗಾಗಿ ಮಾವಿನಕಾಯಿನ ತೊಳೆದು ಒಣ ಬಟ್ಟೆಲಿ ಒರೆಸಿ ಈ ಡೈರೆಕ್ಟು ರೂಮ್ ಟೆಂಪ್ರೇಚರ್ಗೆ ಒಣಗಿಸ್ಬಿಟ್ಟು ನಿಮಗೆ ಯಾವ ಹದದಲ್ಲಿ ಹೋಳಬೇಕು, ಯಾವ ಸೈಜ್ನಲ್ಲಿ ಹೋಳಬೇಕು ಆ ಸೈಜಲ್ಲಿ ಹೋಳುಗಳನ್ನು ಹೆಚ್ಕೊಳ್ಳಿ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ ಹೇಳ್ತೀನಿ ನೋಡಿ. ಏನು ಹರಳುಪ್ಪನ್ನು ಹುರಿದು ಪುಡಿ ಮಾಡಿಟ್ಕೊಂಡಿರಬೇಕು. ಅದನ್ನು ಮಾವಿನ ಹೋಳುಗಳಿರುತ್ತಲ್ಲ ಅದರಲ್ಲಿ ಸ್ವಲ್ಪ ಮಾವಿನ ಹೋಳು ಹಾಕಬೇಕು, ಮೇಲೆ ಉಪ್ಪನ್ನು ಉದುರಿಸ್ಬೇಕು. ಆಮೇಲೆ ಇನ್ನೊಂದು ಸ್ವಲ್ಪ ಮಾವಿನ ಹೋಳು ಹಾಕಬೇಕು, ಅದ್ರ ಮೇಲೆ ಉಪ್ಪನ್ನು ಉದುರಿಸ್ಬೇಕು. ಹಾಗೆ ಲೇಯರ್ ಆಗಿ ಸ್ವಲ್ಪ ಮಾವಿನ ಹೋಳು ಹಾಕೋದು, ಅದ್ರ ಮೇಲೆ ಉಪ್ಪನ್ನು ಉದುರಿಸೋದು. ಕೆಲವ್ರು ಏನು ಮಾಡಿಬಿಡ್ತಾರೆ, ಫುಲ್ ಎಷ್ಟು ಉಪ್ಪು ಹಾಕಬೇಕು ಅಂತಿರುತ್ತೆ ಅಷ್ಟನ್ನು ಹಾಕ್ಬಿಟ್ಟು ಕೈ ಆಡಿಸ್ಬಿಡ್ತಾರೆ. ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಲೇಯರಾಗಿ ಉಪ್ಪುಗಳನ್ನು ಹಾಕಿ, ಸ್ವಲ್ಪನೇ ಮಾವಿನಕಾಯಿ ಹೋಳು ಹಾಕಿ ಆಮೇಲೆ ಉಪ್ಪನ್ನು ಉದುರಿಸಿ, ಮತ್ತು ಮಾವಿನಕಾಯಿ ಹೋಳಾಕಿ ಉಪ್ಪನ್ನು ಉದುರಿಸಿ. ಈ ರೀತಿ ಒಂದು 3 ಸ್ಟೆಪ್ ಮಾಡಿದ್ರೆ ಸಾಕು. ಆ 3 ಸ್ಟೆಪ್ ಮಾಡಿದ್ಮೇಲೆ ಅದನ್ನು ಹಾಗೆ ಬಿಡಿ, ಕೈ ಆಡಿಸ್ಲಿಕ್ಕೆ ಹೋಗಬೇಡಿ. ಆ ನಂತರ ಏನು ಮಾಡಿ, ಇಲ್ಲಿ ಸಾಸಿವೆ, ಜೀರಿಗೆ ಮತ್ತು ಮೆಂತೆ ಇಷ್ಟನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದು ಹೇಳಿದೆ ಅಲ್ವಾ. ಇಲ್ಲಿ ಇನ್ನೊಂದು ಟಿಪ್ಸ್ ನೆನ್ಪಿಟ್ಕೊಳ್ಳಿ. ಉಪ್ಪಿನಕಾಯಿ ಹಾಕುವಾಗ ಸಾಸಿವೆನ ಹುರಿಬಾರ್ದು. ಸಾಸಿವೆ ಹುರಿದ್ರೆ ಅದು ಕಹಿ ಬಂದ್ಬಿಡತ್ತೆ. ಹಾಗಾಗಿ ಸಾಸಿವೆಯನ್ನು ಹುರಿದೇ ಹಾಕಿ, ಜೀರಿಗೆ ಮತ್ತು ಮೆಂತೆಯನ್ನು ಸ್ವಲ್ಪ ಬೆಚ್ಚ ಮಾಡಿ ಹಾಕಿ. ನಾನು ಹೇಳಿದ್ದು ಮೆಷರ್ಮೆಂಟ್ ನೆನಪಿದೆ ಅಲ್ಲ. ಸಾಸಿವೆ 100 ಗ್ರಾಮ್, ಜೀರಿಗೆ 50 ಗ್ರಾಮ್ ಮತ್ತು ಮೆಂತೆ 25 ಗ್ರಾಮ್ ಇಷ್ಟನ್ನು ಪುಡಿ ಮಾಡ್ಕೊಳ್ಬೇಕು. ಪುಡಿ ಮಾಡಿಕೊಂಡು ಏನು ಉಪ್ಪಿನಲ್ಲಿ ಹಾಕಿರ್ತೀವಂತಲ್ಲ ಹೋಳು, ಆ ಹೋಳಿಗೆ ಆ ಪೌಡ್ರುಗಳನ್ನು ಹಾಕಬೇಕು. ಜೊತೆಗೆ ಖಾರದ ಪುಡಿ ಹಾಕಬೇಕು. ಖಾರದ ಪುಡಿ, ಆಮೇಲೆ ಸ್ವಲ್ಪ ಹಿಂಗಿನ ಪೌಡ್ರು. ನಾನು ಆವಾಗಲೇ ಹೇಳಿದೆ ಅಲ್ವ ಹಿಂಗೆ ಹಾಕಬೇಕಾಗತ್ತೆ ಅಂತ ಹೇಳಿ. ಹಾಗಾಗಿ ಹಿಂಗೆ ಹಾಕಿ, ಸ್ವಲ್ಪ ಹಿಂಗು ಮತ್ತು ಖಾರದ ಪುಡಿಯನ್ನು ಹಾಕಿ, ಮೇಲೆ ಸ್ವಲ್ಪ ಎಣ್ಣೆಯನ್ನು ಬಿಡಬೇಕು. ಕಾಯಿಸಿ ಆರಿಸಿದ ಎಣ್ಣೆಯನ್ನೇ ಬಿಡಬೇಕು, ಹಾಗೆ ಬಿಡಬಾರ್ದು. ಈಗ ಅದನ್ನು ಸ್ವಲ್ಪ ಕೈ ಆಡಿಸ್ಬೇಕಾಗತ್ತೆ. ಕೈ ಆಡಿಸ್ಬಿಟ್ಟು ಈಗ ಸ್ವಲ್ಪ ಒಗ್ಗರಣೆ ಮಾಡೋಣ. ಇದಕ್ಕೆ ಒಗ್ಗರಣೆಗೆ ಆದಷ್ಟು ಸೂರ್ಯಕಾಂತಿ ಎಣ್ಣೆ, ಶೇಂಗಾ ಎಣ್ಣೆ, ಎಳ್ಳೆಣ್ಣೆ ಇವುದನ್ನೇ ಮಾತ್ರ ಬಳಸಿ. ಆಗ ರುಚಿ ತುಂಬ ಜಾಸ್ತಿ ಬರುತ್ತೆ. ಈ ಕೊಬ್ಬರೆಣ್ಣೆ, ಹರಳೆಣ್ಣೆ ಆ ಥರ ಎಣ್ಣೆಗಳಲ್ಲೆಲ್ಲ ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕಿದ್ರೆ ರುಚಿ ಬರಲ್ಲ. ಈಗ ಒಗ್ಗರಣೆಗೆ ಸಹ ನಾವು ಸ್ವಲ್ಪ ಜೀರಿಗೆ, ಸಾಸಿವೆ, ಮೆಂತೆಗಳನ್ನು ಹಾಕ್ಕೊಳ್ಬೇಕು. ಕಾಳನ್ನೇ ಹಾಕ್ಕೋಬೇಕು. ಈ ಹಿಂದೆ ನಾವು ಅದನ್ನೆಲ್ಲ ಪೌಡ್ರ್ ಮಾಡಿ ಹಾಕಿದ್ದೀವಲ್ವ, ಈಗ ಸಾಸಿವೆ, ಮೆಂತೆ, ಜೀರಿಗೆ, ಕಾಳನ್ನೇ ಹಾಕಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ. ಅದನ್ನು ಹಾಕಿ ಸ್ವಲ್ಪ ಟೇಸ್ಟ್ ನೋಡಬೇಕು, ಉಪ್ಪು ಎಷ್ಟಾಗಿದೆ ಅಂಥೇಳಿ. ಅದನ್ನು ಸಹ ಕಡಿಮೆ ಆಗಿದರೆ ಹಾಕಬೇಕಾಗತ್ತೆ. ಹಾಕಿಬಿಟ್ಟು ಒಂದು ಕಲಿಸ್ಬಿಟ್ಟು ಚೆನ್ನಾಗಿ ಒಂದು ಏರ್ ಟೈಟ್ ಬಾಟ್ಲಲ್ಲಿ ಹಾಕಿ ಗಟ್ಟಿಯಾಗಿ ಮುಚ್ಚಳ ಮುಚ್ಚಿ ಒಂದು 3-4 ದಿನ ಹಾಗೆ ಇಟ್ಬಿಡಬೇಕು. ಯಾಕೆಂದರೆ ಕಳೀಲಿಕ್ಕೆ ಬಿಡ್ತಾರೆ, ಅಂದರೆ ನಮ್ಮ ಕಡೆ ಕಳೆದುಕೊಳ್ಳೋದು ಅಂತ ಹೇಳ್ತಾರೆ, ಅಂದರೆ ಮಿಕ್ಸ್ ಆಗುತ್ತೆ. ಅದೇನಾಗುತ್ತೆ, ಎಲ್ಲವನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಒಂದು 3-4 ದಿನ. ಅವತ್ತಿನ ದಿನವೇ ತಿನ್ನಬಹುದು. ಆದರೆ ಅವತ್ತಿನ ದಿನ ತಿಂದಂಥ ರುಚಿಗೂ ಒಂದು 3-4 ದಿನ ಬಿಟ್ಟು ತಿನ್ನುವ ರುಚಿಗೂ ವ್ಯತ್ಯಾಸ ಇರುತ್ತೆ. ಒಂದು 3-4 ದಿನ ಬಿಟ್ಟರೆ ಅದು ಸಾಸಿವೆ ಫ್ಲೇವರು, ಜೀರಿಗೆ ಫ್ಲೇವರು, ಮೆಂತೆ ಫ್ಲೇವರು, ಉಪ್ಪು, ಖಾರದ ಪುಡಿ, ಹಿಂಗನ್ನು ಎಲ್ಲವನ್ನು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಅಬ್ಸರ್ವ್ ಮಾಡಿಕೊಂಡು ಇದರ ರುಚಿ ಇನ್ನೂ ಹೆಚ್ಚಾಗತ್ತೆ. ಹಾಗಾಗಿ ಆದಷ್ಟು ಉಪ್ಪಿನಕಾಯಿನ ಲಾಂಗ್ ಇಟ್ಬಿಟ್ಟು ತಿಂತಾರೆ. ಅಂದರೆ ಹಾಕಿದ ದಿನಕ್ಕಿಂತ ಹಳೆ ಉಪ್ಪಿನಕಾಯಿ ಕೊಡಿ ಅಂತ ಕೇಳ್ತಾರೆ. ಯಾಕೆಂದರೆ ಅದು ಹದವಾಗಿ ತನ್ನ ರುಚಿಯನ್ನು ಸೆಟ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ಸ್ನೇಹಿತರೆ, ನಾನಿಲ್ಲಿ ನಿಮಗೆ ಹವ್ಯಕ ಬ್ರಾಹ್ಮಣ, ಸಿರ್ಸಿ ಸಿದ್ದಾಪುರ ಕಡೆ ಇರುವಂಥ ಹವ್ಯಕ ಬ್ರಾಹ್ಮಣರ ಶೈಲಿನಲ್ಲಿ ಉಪ್ಪಿನಕಾಯಿ ಮಾಡಿ ತೋರಿಸಿದ್ದೀನಿ. ನೀವು ಸಹ ಇದು ಹೇಗೆ ಬರುತ್ತೆ ಅಂಥೇಳಿ ಒಮ್ಮೆ ಇದೇ ರೀತಿಯಲ್ಲಿ ಉಪ್ಪಿನಕಾಯಿ ಹಾಕಿ ಟ್ರೈ ಮಾಡಿ ರುಚಿ ಹೇಗೆ ಬಂತು ಅಂಥೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಹೇಳ್ತಾನೆ ನನ್ನ ಬಾಯಲ್ಲಿ ನೀರು ಬರ್ತಾಯಿದೆ. ಉಪ್ಪಿನಕಾಯಿ ನೋಡಿದ ನಿಮ್ಮೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ವಿಡಿಯೋ ನೋಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಏನನ್ನಿಸ್ತು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.